ನಾನು ರಘು ಇವತ್ತು ರೆಡಿಯಾಗಿ ಒಂದು ಉಪನಯನಕ್ಕೆ ಹೊರಟಿದ್ದೀವಿ. ನಮ್ಮಮ್ಮ ಅವರ ಕಸಿನ್ ಮಗಂದು, ಅಂದರೆ ನಮ್ಮ ಮಾವನ ಮಗಂದು. ಸೊ ಬೆಳಗ್ಗೆ ಎದ್ದು ರೆಡಿಯಾಗಿ ಹೊರಟ್ವಿ. ಸ್ವಲ್ಪ ಮಳೆ ಬರೋ ಥರ ಇತ್ತು, ಬಟ್ ನಮ್ಮ ಪುಣ್ಯ ಬರಲಿಲ್ಲ. ರೆಡಿಯಾಗಿ ಅಲ್ಲಿಗೆ ಹೋಗಿ ಅಲ್ಲಿ ತಿಂಡಿ ತಿಂದ್ವಿ, ಶಾವಿಗೆ ಬಾತು ಮತ್ತು ಕಾಶಿ ಹಲ್ವಾ. ನಾವು ಹೋಗುವಷ್ಟರಲ್ಲಿ ಆಲ್ರೆಡಿ ಕೆಲವು ಶಾಸ್ತ್ರಗಳೆಲ್ಲ ಶುರು ಆಗಿತ್ತು. ಮತ್ತು ಹೋಮ ಕೂಡ ಶುರುವಾಗಿ ಯಜ್ಞೋಪವೀತಕ್ಕೆ ಪೂಜೆಯನ್ನು ಶುರು ಮಾಡಿದರು. ಆ ಪುಟ್ಟ ರಂಗೋಲಿ ಹೋಮದ ಮುಂದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಇನ್ನು ಜನಿವಾರ ಹಾಕಿದ್ಮೇಲೆ ತಂದೆ ಕಡೆಯಿಂದ ಮಗನಿಗೆ ಗಾಯತ್ರಿ ಉಪದೇಶ ಆಯಿತು. ಇಲ್ಲಿ ಗಾಯತ್ರಿ ಮಂತ್ರದ ಉಪದೇಶದ ಮಹತ್ವವನ್ನು ಹೇಳ್ತಾ ಇದ್ದಾರೆ. ಇದು ಗುರುಗಳು ಶಿಷ್ಯನಿಗೆ ಉಪದೇಶ ಮಾಡುವಂತಹದ್ದು, ಹಾಗೆ ತಂದೆಯು ಮಗನಿಗೆ ಉಪದೇಶ ಮಾಡುವಂತಹದ್ದು. ಮಾತಾಡಬೇಡಿ. ಇನ್ನು ಇಲ್ಲಿ ಒಟ್ಟು ಬ್ರಹ್ಮಚರ್ಯ ಆಶ್ರಮಕ್ಕೆ ಕಾಲಿಡ್ತಿರೋದ್ರಿಂದ ಎಲ್ಲರ ಹತ್ರ ಅವತ್ತು ಭಿಕ್ಷೆ ಬೇಡಿ ತನ್ನ ಅನ್ನವನ್ನು ತಾನು ತಗೊಳ್ಬೇಕು ಅನ್ನೋದು ಅವತ್ತಿನ ದಿನದಾಗಿರುತ್ತೆ. ಹಾಗಾಗಿ ನಾನು, ಅಮ್ಮ, ಬಂದವರು ಎಲ್ಲರೂ ಒಟ್ಟಿಗೆ ಭಿಕ್ಷೆ ಅಂತ ಅವತ್ತು ಹಾಕ್ತಾರೆ. ಅದನ್ನು ನಾವು ಹಾಕಿದ್ವಿ. ಇಷ್ಟ ಆದರೆ ಮುಗೀತಾ. ಫಂಕ್ಷನ್ ಅಂತ ಹೋದ್ಮೇಲೆ ಊಟ ಇಲ್ದೇ ಹೇಗೆ ಅಲ್ವಾ? ಇದಾಗ್ತಿದ್ದಂಗೆ ಫಸ್ಟು ಓಡಿದ್ದೆ ನಾವು ಊಟದ ಕಡೆಗೆ. ಸೊ ಊಟದಲ್ಲಿ ಅನ್ನ, ಸಾರು, ಹುಳಿ, ಮಜ್ಜಿಗೆ ಹುಳಿ, 2 ಥರ ಪಲ್ಯ, ಕೋಸಂಬರಿ, ಸ್ವೀಟು, ಖಾರ ಎಲ್ಲ ಇತ್ತು. ಲಾಸ್ಟಲ್ಲಿ ಮಜ್ಜಿಗೆಯನ್ನು ತಿಂದೇ ಇದ್ದರೆ ಹೇಗೆ? ಸೊ ಎಲ್ಲದನ್ನು ತಿಂದು ಮುಗಿಸಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್ ಹೇಳಿ ಮನೆ ಕಡೆ ನಮ್ಮ ಪ್ರಯಾಣವನ್ನು ಹಚ್ಕೊಂಡ್ವಿ. ಸದ್ಯ ನಾವು ಹೋಗಿ ಬರೋವರೆಗೂ ಮಳೆ ಇರಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.